ಅಂದರೆ ನೋಡಿ ಬ್ರಿಟಿಷರು ಹೇಗೆ ಎಲ್ಲ ಕಡೆ ಈ ಈ ಒಂದು ಬಂಡುಕೋರತನವನ್ನು ಬಿತ್ತಿದ್ರು ಅನ್ನೋದಕ್ಕೆ ಬಲೂಚಿಸ್ತಾನ ಒಂದು ಕೂಡ ಕಾರಣ. ಹೇಳ್ತಾರೆ ನಾವು ಸಹಾಯ ಮಾಡೋಕ್ಕಾಗಲ್ಲ ಅಂತ. ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಖಾನ್ ಆಫ್ ಕಲತ್ ಅಲ್ಲಿನ ಸಂಸತ್ತಿನ ಒಂದು ನಿರ್ಣಯವನ್ನು ಕೇಳ್ತಾರೆ. ಸಂಸತ್ತು ಹೇಳುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನ ಜೊತೆ ಹೋಗಬಾರ್ದು. ನೋಡಿ, ಪಾಕಿಸ್ತಾನ ಒಂದು ಥಿಯೋಕ್ರೆಟಿಕ್ ಸ್ಟೇಟ್ ಅಂತ ಅವ್ರು ಘೋಷಣೆ ಮಾಡಿರ್ಬೋದು ಮೊಹಮ್ಮದ್ ಅಲಿ ಜಿನ್ನಾ, ಬಟ್ ಅಲ್ಲಿ ಬೇರೆ ಬೇರೆ ಭಾಷೆಗಳ ಜನ ಇದ್ದರು. ಬರೀ ಒಂದೇ ಧರ್ಮ ಅನ್ನುವ ಕಾರಣಕ್ಕೋಸ್ಕರ ಒಟ್ಟಾಗಿ ಬರ್ತಕ್ಕಂಥದ್ದೇನಿರಲಿಲ್ಲ ಅಲ್ಲಿ. ಆ ಬೇರೆ ಭಾಷೆಗಳ ಜನರ ಭಾವನೆಗಳನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಪಾಕಿಸ್ತಾನದ ಸರ್ಕಾರ. ಹೀಗಾಗಿ ಖಾನ್ ಆಫ್ ಕಲತ್ಗೆ ಪಾಕಿಸ್ತಾನದ ಆರ್ಮಿ ಹೇಳುತ್ತೆ ನಾವು ಸೇನೆಯನ್ನು ನುಗ್ಗಿಸ್ತೀವಿ, ಎಕ್ಸೆಷನ್ ಟ್ರೀಟಿಗೆ ಸಹಿ ಮಾಡಬೇಕು ಅಂತ. ಅವರು ಸರ್ದಾರರನ್ನು ಹಣ ಕೊಟ್ಟು ಖರೀದಿ ಮಾಡಲಾಗತ್ತೆ ಪಾಕಿಸ್ತಾನ ಆರ್ಮಿಯಿಂದ. ಕೊನೆ ಖಾನ್ ಆಫ್ ಕಲತ್ ಅದಕ್ಕೆ ಸಹಿ ಮಾಡ್ತಾರೆ. ಸಹಿ ಮಾಡಿ ಹೇಳ್ತಾರೆ ಮೊಹಮ್ಮದ್ ಅಲಿ ಜಿನ್ನಾ ನನ್ನ ವಿಶ್ವಾಸಕ್ಕೆ ದ್ರೋಹ ಮಾಡಿದರು, ಅನಿವಾರ್ಯವಾಗಿ ಬೇರೆ ದಾರಿ ಕಾಣದೆ, ಯಾಕಂದರೆ ಅಕ್ಕಪಕ್ಕದ ರಾಜ್ಯಗಳು ಹೇಳ್ತವೆ ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತ. ಹೀಗಾಗಿ ಕಲತ್ತನ್ನು ಟ್ರ್ಯಾಪ್ ಆಗುತ್ತೆ, ಯಾಕಂದರೆ ಅದೊಂದು ಐಲ್ಯಾಂಡ್ ರೀತಿ ಇರುತ್ತೆ. ಆಗಿನಿಂದ ಈ ಒಂದು ಬಲೂಚಿ ಲಿಬರೇಷನ್ ಆರ್ಮಿ ಏನಿದೆ ಆಗಿನಿಂದಲೇ ಈ ಬಂಡುಕೋರತನ ನಡೀತಾ ಇದೆ. ಬಟ್ ಅಕ್ಬರ್ ಬುಗ್ಟಿಯನ್ನು ಪರ್ವೇಜ್ ಮುಷರಫ್ ಏನು ಮುಖ್ಯಸ್ಥರಾಗಿರ್ತಾರೆ, ಸೇನಾ ಮುಖ್ಯಸ್ಥರಾಗಿರ್ತಾರೆ, ಅಸಾಸಿನೇಟ್ ಮಾಡಿಸಲಾಗತ್ತೆ. ಯಾಕೆ? ಅವರು 18 ಡಿಮಾಂಡ್ಗಳನ್ನು ಇಟ್ಟು ಇಡೀ ಬಲೂಚಿಸ್ತಾನ ಅವ್ರ ಜೊತೆ ನಿಲ್ಲುತ್ತೆ ಅನ್ನುವ ಕಾರಣಕ್ಕೋಸ್ಕರ. ನೋಡಿ, ಪಾಕಿಸ್ತಾನದಲ್ಲೇ ಬಲೂಚಿಗಳೊಂದು 65 ಲಕ್ಷ ಇದ್ದಾರೆ, 6.5 ಮಿಲಿಯನ್ ಇದ್ದಾರೆ, ಇರಾನ್ದಲ್ಲಿದ್ದಾರೆ, ಅಫ್ಘಾನಿಸ್ತಾನದಲ್ಲಿದ್ದಾರೆ. ಆ ಅಕ್ಬರ್ ಬುಗುಟಿಯ ಹತ್ಯೆ ನಡೆದ ನಂತರ ಆಗಲೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಒಂದು ರಾಕೆಟ್ ದಾಳಿಯನ್ನು ಪರ್ವೇಜ್ ಮುಷರಫ್ ಮೇಲೆ ನಡೆಸುತ್ತೆ. ಅಲ್ಲಿಂದ ಸತತವಾಗಿ ಈ ಬಂಡುಕೋರ ಪಾಕಿಸ್ತಾನ ಹೇಳ್ತಾ ಇದು ಭಾರತ ನಡೆಸ್ತಾ ಇದೆ ಅಂತ. ಬಟ್ ಬಲೂಚಿಸ್ತಾನದ ಜನ ಪಾಕಿಸ್ತಾನದಲ್ಲಿ ಇರ್ಲಿಕ್ಕೆ ಬಯಸ್ತಾ ಇಲ್ಲ. ದ್ಯಾಟ್ ಈಸ್ ಅ ಹಾರ್ಡ್ ಟ್ರೂತ್. ಅದರ ನತೀಜ ಇದೆಲ್ಲ ಈ ರೀತಿಯಾಗಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳನ್ನು ಯಾರೂ ಬೆಂಬಲಿಸಬೇಕಿಲ್ಲ. ಆದರೆ ನೀವು ಬರೀ ಒಂದು ಧರ್ಮದ ಚೌಕಟ್ಟಿನಲ್ಲಿ ರಾಷ್ಟ್ರ ನಿರ್ಮಾಣ ಮಾಡಿಬಿಡ್ತೀವಿ, ಉಳಿದ ಡೈವರ್ಸಿಟಿಗಳನ್ನು ನಾವು ಟೇಕ್ ಕೇರ್ ಮಾಡಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಲೂಚಿಸ್ತಾನ ಒಂದು ಉದಾಹರಣೆ. ವಿನಾಶ ಮಾಡಿದ್ರೆ ಏನಾಗುತ್ತೆ ಅಂತ. ನೀವೆಲ್ಲ ಡೈವರ್ಸಿಟಿಗಳನ್ನ ನಾವು ಸಾಯಿಸ್ಬಿಡ್ತೀವಿ, ಇಸ್ಲಾಂ ಒಂದೇ ಐಡೆಂಟಿಟಿ ಅನ್ನೋದು ನಡೆಯಲ್ಲ ಅನ್ನೋದು ಬಲೂಚಿಸ್ತಾನ್, ಬಾಂಗ್ಲಾದೇಶದ ಉದಾಹರಣೆಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇವೆ. ಧನ್ಯವಾದ ಪ್ರಶಾಂತ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.